ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ರೋದನೆ ಕೊಡಲ್ಲ ಅಂತನಾ? ನಾನು ಈ ಬಿಗ್ ಬಾಸ್ಗೆ ಹೋಗೋದು ನನ್ನ ದೊಡ್ಡ ಕನಸು. ಬಿಗ್ ಬಾಸ್ ನೀನು ಬಿಡಲ್ಲ ಅನ್ಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ತುಂಬಾ ಆಸೆ ಅಳ್ಬೇಡ ನೀನು, ಸುಮ್ನಿರೋ ಕೂಸೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಹೋಗೋಕ್ಕಾಗಲ್ಲ. ಹೋಗಿ ಬಿಗ್ ಬಾಸ್ ಎಪಿಸೋಡ್ ಮುಗಿದ ಮೇಲೆ ಕಸ ಹೊಡೆಯಕ್ಕೆ ಅನ್ಸುತ್ತೆ ನಿನ್ನ ಕರ್ಸೋದು. ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ಕಲರ್ಸ್ ಕನ್ನಡ ಅವ್ರಿಗೆ ಟ್ಯಾಗ್ ಮಾಡಿ, ಕಲರ್ಸ್ ಕನ್ನಡ ಅವ್ರಿಗೆ ಕಮೆಂಟ್ ಹಾಕಿ, ಕಿಚ್ಚ ಸುದೀಪ್ ಸರ್ಗೆ ಮೆನ್ಷನ್ ಮಾಡಿ. ಇವಾಗಲೇ ಮೆನ್ಷನ್ ಮಾಡ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದಯವಿಟ್ಟು ನಾನು ಬಿಗ್ ಬಾಸ್ಗೆ ಹೋಗ್ಬೇಕು. ಬಿಗ್ ಬಾಸ್ಗೆ ಹೋಗಿ ನಾನೇನೋ ಒಂದು ಸಾಧನೆ ಮಾಡಬೇಕು. ನಿನ್ ಸಾಧನೆನಾ? ಅಲ್ಲ ನಿನ್ನ ರೋದನೆ ತಡೆಯೋಕ್ಕಾಗ್ತಿಲ್ಲ ಇನ್ನು. ನಮಸ್ಕಾರ 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 ನಮಸ್ಕಾರ, ಮುಂದೆ ಹೇಳೋಣ. ನನ್ನ ಪ್ರೀತಿಯ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ ಇವತ್ತಿನ ನನ್ನ ಕಹಿಯಾದ ಒಂದು ಸುದ್ದಿ ಹೇಳ್ತಿದ್ದೇನೆ. ನೀನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡ್ತೀಯಾ? ಹೋದ ವರ್ಷದಾಗೆ ಬಿಗ್ ಬಾಸ್ ಬನ್ನಿ ಅಂತ ಕರೆದಿದ್ರು ನನ್ನ. ಏನು ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಕರೆದಿದ್ದು? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆದ್ರೆ ನನ್ನ ಕಾರಣಾಂತರದಿಂದ ಹೋಗಕ್ಕಾಗ್ಲಿಲ್ಲ. ಈ ಸಲನು ಕರೆದಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಾನು ಬರಕ್ಕಾಗಲ್ಲ. ಯಾಕಂದ್ರೆ ನೀನ್ ಕೊಡೋ ಕಾಟನ ಜನ ತಡೆಯೋಕ್ಕಾಗಲ್ಲ ಅಂತ ನೀನು ಬರಲ್ಲ ಅಂತಿರೋದು. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಎಲ್ಲಾ ಕಡೆ ನನ್ನ ಅಭಿಮಾನಿಗಳಿದ್ದಾರೆ. ಮಂಜನ ಯಾಕೆ ಬಿಗ್ ಬಾಸ್ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದಾರೆ. ಅಭಿಮಾನಿನ ಯಾರಲ್ಲ ಅವರು? ಸೆಲೆಬ್ರಿಟಿಗಳು ಬಿಟ್ಟು ನಿಂಗೆ ಅಭಿಮಾನಿ ಆಗಿರೋರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.